ಬೆಳಗಾವಿಗೆ ಆಗಮಿಸಿದ ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರಿಗೆ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಭೇಟಿ ನೀಡಿ ಕಳೆದ 20 ವರ್ಷಗಳಿಂದ ರೈಲ್ವೆ ಮಾರ್ಗಕ್ಕೆ ಹೋರಾಟ ನಡೆದಿದೆ ಎಂದು ಮನವರಿಕೆ ಮಾಡಲಾಯಿತು. ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗಬೇಕೆಂದು ಕಳೆದ 20 ವರ್ಷಗಳಿಂದ ರಾಮದುರ್ಗದ ಹಾಗೂ ಸವದತ್ತಿ ನಗರದ ಜನತೆ ಹೋರಾಟ ಮಾಡುತ್ತಾ ಒತ್ತಾಯಿಸುತ್ತಾ ಬಂದಿದ್ದಾರೆ. ಈ ಕುರಿತು ತಮಗೆ 2-3 ಸಲ ಸಮಕ್ಷಮ ಭೇಟಿಯಾಗಿ ಮನವಿ ಪತ್ರಗಳನ್ನು ನೀಡಿ ಗಮನ ಸೆಳೆಯಲಾಗಿದೆ. ಬೆಳಗಾವಿ ಸಂಸದ ಸದಸ್ಯರಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಹೊಸ ಮಾರ್ಗದ ಕುರಿತು ವಿವರವಾದ ಮಾಹಿತಿ ನೀಡಿದ ನಂತರ ಸಂಸದ ಸದಸ್ಯರು ಮತ್ತು ಕೇಂದ್ರ ರೈಲ್ವೆ ಸಚಿವರಿಗೆ ಈ ಭಾಗದ ರೈಲ್ವೆ ಮಾರ್ಗದ ಕುರಿತು ತಿಳಿಸಿದಾಗ ಉಲ್ಲೇಖ 1ರ ಪತ್ರದಿಂದ ಲೋಕಾಪುರದಿಂದ ಧಾರವಾಡದವರೆಗಿನ ರೈಲ್ವೆ ಮಾರ್ಗ ಪರಿಶೀಲಿಸಲು ಪತ್ರ ನೀಡಿದ್ದಾರೆ. ಉಲ್ಲೇಖ 1 ಪತ್ರದ ಆಧಾರದಲ್ಲಿ ಮಾನ್ಯ ಸಂಸದರು ಬೆಳಗಾವಿ ಕ್ಷೇತ್ರ ಇವರು ಉಲ್ಲೇಖ 2ರ ಪತ್ರದ ಮೂಲಕ ನೈಋತ್ಯ ರೈಲ್ವೆ ಸಚಿವರಿಗೆ ಪತ್ರ ಬರೆದು ಸದರಿ ರೈಲ್ವೆ ಮಾರ್ಗದ ಕುರಿತು ಪರಿಶೀಲಿಸಲು ಹೇಳಿದ್ದಾರೆ. ಮಾನ್ಯ ಸಂಸದರ ಪತ್ರದ ಭಾಗವಾಗಿ ಉಲ್ಲೇಖ 3ರ ಪತ್ರದಂತೆ ಲೋಕಾಪುರದಿಂದ ಧಾರವಾಡದವರೆಗಿನ ರೈಲ್ವೆ ಮಾರ್ಗದ ಕುರಿತು ಕ್ರಮ ವಹಿಸುವುದಾಗಿ ಪತ್ರ ನೀಡಿದ್ದಾರೆ. ಪ್ರತಿ ವರ್ಷ ಯಲ್ಲಮ್ಮ ದೇವಸ್ಥಾನಕ್ಕೆ 1,48,00,000 ಭಕ್ತಾದಿಗಳು ಬಂದು ಹೋಗುತ್ತಾರೆ. ಸಿರಸಂಗಿ ಕಾಳಮ್ಮ ದೇವಸ್ಥಾನಕ್ಕೆ ಪ್ರತಿ ವರ್ಷ 50 ಲಕ್ಷ ಜನ ಬಂದು ಹೋಗುತ್ತಾರೆ. ರಾಮದುರ್ಗದ ಶಬರಿ ದೇವಸ್ಥಾನಕ್ಕೆ ವರ್ಷ ಪೂರ್ತಿ ಅಂತಾರಾಜ್ಯದಿಂದ ಜನ ಬಂದು ಹೋಗುವುದು ಮಾಡುತ್ತಾರೆ. ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ಟ್ರಾಫಿಕ್ ಇಂಜಿನಿಯರ್ ಮತ್ತು ವಾಣಿಜ್ಯ ಈ 3 ಸರ್ವೆಯಲ್ಲಿ ಈ ಮಾರ್ಗ ಸೂಕ್ತ ಹೊಂದುತ್ತದೆ. ಕಾರಣ ಲೋಕಾಪುರದಿಂದ ಧಾರವಾಡದವರೆಗೆ ಆಗುವ ರೈಲ್ವೆ ಮಾರ್ಗ ಭಕ್ತರಿಗೆ, ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ನ್ಯಾಯವಾದಿಗಳು, ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲವಾಗುತ್ತದೆ. ಆದ್ದರಿಂದ ತಾವು ಲೋಕಾಪುರದಿಂದ ರಾಮದುರ್ಗ, ಸವದತ್ತಿ, ಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗುವಂತೆ ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಬಿಜೆಪಿ ಮಂಡಳ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ್, ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ನಿವೃತ್ತ ಪ್ರೊಫೆಸರ್ ಎಸ್.ಜಿ. ಚಿಕ್ಕನರಗುಂದ್, ಚಂದ್ರಕಾಂತ್ ಮಾಳತ್ಕರ್, ಎಂಡಿ ಎಆರ್ ಪಟಾಣ್, ಎಂಕೆ ಯಾದವಾಡ್ ಉಪಸ್ಥಿತರಿದ್ದರು. ಭೀಮವಾದ ನ್ಯೂಸ್, ಬೆಳಗಾವಿ.